ಓಂ ಶಾಂತಿ. ಇಂದು ನಾವು ರಾಜಯೋಗವನ್ನ ಹೇಗೆ ಅಭ್ಯಾಸ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಇದಕ್ಕೆ ಸಹಜ ರಾಜಯೋಗ ಅಂತ ಹೇಳ್ತಾರೆ. ಯಾಕೆ ಸಹಜ ರಾಜಯೋಗ ಅಂತ ಹೇಳ್ತಾರೆ? ಯಾಕೆಂದ್ರೆ ಇದು ಅಭ್ಯಾಸ ಮಾಡ್ಲಿಕ್ಕೆ ಬಹಳ ಸಹಜವಾಗಿದೆ. ಹೇಗೆ? ಸೊ ನಾವು ಈ ರಾಜಯೋಗವನ್ನ ಎಲ್ಲಿದ್ರೂ ಸಹ ಮಾಡ್ಬೋದು. ಕೆಲವೊಂದ್ಸಲ ಟ್ರಾಫಿಕ್ ಅಲ್ಲಿ ಇರ್ತೇವೆ, ಟೆನ್ಷನ್ ಆಗ್ತಿರುತ್ತೆ, ಸಿಗ್ನಲ್ ಬಿಳ್ಳಿ ಅಂತ ಎಲ್ಲ ಹೋಗ್ಬೇಕಾಗಿರುತ್ತಲ್ವಾ, ಸ್ಟ್ರೆಸ್ ಕ್ರಿಯೇಟ್ ಆಗ್ತಿರುತ್ತೆ. ಆ ಸಮಯದಲ್ಲಿ ಕೂಡ ನಾವು ಈ ಮೆಡಿಟೇಷನ್ ಅನ್ನ ಪ್ರಾಕ್ಟೀಸ್ ಮಾಡ್ಬೋದು. ಅಥವಾ ಕೆಲವೊಂದ್ಸಲ ಇಂಟರ್ವ್ಯೂಗೆ ಹೋಗಿರ್ತಾರೆ ಅನ್ಕೊಳ್ಳಿ, ಯಾರಾದ್ರೂ ಅವರಿಗೆ ಭಯ ಆಗ್ತಿರುತ್ತೆ, ನೆಕ್ಸ್ಟ್ ನಂದೇ ಟರ್ನ್ ಇದೆ ಅಂತ ಹೇಳ್ಬಿಟ್ಟು ಭಯ ಆಗ್ತಿರುತ್ತೆ. ಆ ಸಮಯದಲ್ಲೂ ಕೂಡ ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ಬಿಟ್ಟು ಹೋಗ್ಬೋದು. ಸೊ ರಾಜಯೋಗವನ್ನ ನಾವು 3 ಹಂತದಲ್ಲಿ ಅಭ್ಯಾಸ ಮಾಡ್ತೇವೆ. ಮೊದಲನೇ ಹಂತ, ಸೊ ನಾನು ಯಾರಾಗಿದ್ದೇನೆ ಅದನ್ನ ಸ್ಮರಣೆ ಮಾಡ್ಕೊಳ್ಬೇಕು, ಅಂದ್ರೆ ಸ್ಮೃತಿಯನ್ನ ತಂದ್ಕೊಳ್ಬೇಕು. ನಾವು ಹಿಂದಿನ ಲೆಸನ್ ಅಲ್ಲಿ ಅಥವಾ ಸಂಚಿಕೆಯಲ್ಲಿ ನೋಡಿದ ಹಾಗೆ ನಾವು ಆತ್ಮ ಆಗಿದ್ದೇವೆ, ಈ ಶರೀರ ಅಲ್ಲ. ಆತ್ಮ ನೋಡ್ಲಿಕ್ಕೆ ಬಹಳ ಸೂಕ್ಷ್ಮವಾಗಿದೆ, ಈ ಭ್ರುಕುಟಿಯ ಮಧ್ಯಭಾಗದಲ್ಲಿ ವಿರಾಜಮಾನ ಆಗಿದೆ. ನೋಡ್ಲಿಕ್ಕೆ ಹೇಗೆ ರಾತ್ರಿ ಸಮಯದಲ್ಲಿ ಆಕಾಶದಲ್ಲಿ ನಕ್ಷತ್ರಗಳು ಹೊಳಿತಾ ಇರ್ತಾವಲ್ವಾ, ಹಾಗೇನೆ ಭ್ರುಕುಟಿಯ ಮಧ್ಯಭಾಗದಲ್ಲಿ ಆತ್ಮ ಸೂಕ್ಷ್ಮವಾದ ನಕ್ಷತ್ರ ರೂಪದಲ್ಲಿ ಹೊಳಿತಾ ಇರುತ್ತೆ. ಆತ್ಮನಲ್ಲಿ 7 ಗುಣಗಳಿದೆ: ಶಾಂತಿ, ಶಕ್ತಿ, ಪವಿತ್ರತೆ, ಜ್ಞಾನ, ಸುಖ, ಆನಂದ ಮತ್ತು ಪ್ರೀತಿ. ನಿರಂತರವಾಗಿ ಈ ಕಿರಣಗಳು ನಮ್ಮ ಶರೀರದಲ್ಲಿ ಹರಿತಾ ಇರಬೇಕು. ಯಾಕೆ ಅಂತಂದ್ರೆ ಈ ಪ್ರಾಣ ಶಕ್ತಿಯಿಂದನೇ ಈ ಶರೀರ ನಡೀತಾ ಇದೆ. ಆದ್ರೆ ಇವತ್ತಿನ ಬ್ಯುಸಿ ಆಗಿರುವಂತಹ ಅಥವಾ ಇವತ್ತಿನ ಆಧುನಿಕ ಜೀವನದಲ್ಲಿ ನಾವು ಈ ಭಾವನೆಗಳನ್ನ ಅಥವಾ ಈ ಗುಣಗಳನ್ನ ಕಾನ್ಸಿಯಸ್ ಆಗಿ ಅನುಭವನೆ ಮಾಡ್ತಾ ಇಲ್ಲ. ಅನುಭವ ಮಾಡ್ತಾ ಇದ್ರು ಅದು ಬಹಳ ಟೆಂಪರರಿ ಆಗಿದೆ. ಖುಷಿಯಾಗಿರ್ತೇವೆ, ಆದ್ರೆ ಬಾಹ್ಯ ವಸ್ತುಗಳನ್ನ ಆಧಾರಿತವಾಗಿ ನಾವು ಖುಷಿಯಾಗಿರ್ತೇವೆ. ಉದಾಹರಣೆಗೆ, ಏನಾದ್ರೂ ನನ್ಗೆ ಇಷ್ಟ ಆಗಿರೋ ತಿಂಡಿಯನ್ನ ನಾನು ತಿಂತಾ ಇದ್ದೀನಿ ಅಂತಂದ್ರೆ ಖುಷಿಯಾಗಿರ್ತೇವೆ ಅಲ್ವಾ. ಆದ್ರೆ ಮೆಡಿಟೇಷನ್ ಮಾಡ್ತಾ ನಾವು ಸದಾ ಖುಷಿಯಾಗಿರೋದು ಹೇಗೆ? ಅಥವಾ ನನ್ಗೆ ಯಾವಾಗ್ಲೂ ಬೇಜಾರಾಗಿದೆ, ಆ ಸಮಯದಲ್ಲಿ ನನ್ನ ಮೂಡನ್ನ ನಾನು ಸರಿ ಮಾಡ್ಕೊಂಡು ಖುಷಿಯಾಗಿರೋದು ಹೇಗೆ? ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೆಡಿಟೇಷನ್ ಮಾಡ್ಬೇಕು ಅಂತಂದ್ರೆ ಮೊದಲು ನಾನು ಈ ಶರೀರದ ಭಾನದಿಂದ ಹೊರಗಡೆ ಬಂದು ನನ್ನ ಸತ್ಯವಾದ ಸ್ವರೂಪದಲ್ಲಿ ಸ್ಥಿತ ಆಗ್ಬೇಕು. ಸತ್ಯವಾದ ಸ್ವರೂಪ ಅಂದ್ರೆ ಯಾವುದು? ಆತ್ಮಿಕ ಸ್ವರೂಪ. ನಾನು ಆತ್ಮ ಆಗಿದ್ದೇನೆ, ನನ್ನ ಸ್ವರೂಪ ನಿರಾಕಾರ ಬಿಂದು ರೂಪ ಆಗಿದೆ, ನನ್ನ ಸತ್ಯವಾದ ಗುಣ ಶಾಂತಿಯಾಗಿದೆ. ಸೊ ಈ ರೀತಿ ಮೊದಲನೇ ಹಂತದಲ್ಲಿ ನಮ್ಮ ಆತ್ಮಿಕ ಸ್ಮೃತಿಯನ್ನ ನಾವು ಸ್ಮರಿಸ್ಕೊಳ್ಬೇಕು, ಅಂದ್ರೆ ನೆನಪು ತರಿಸ್ಕೊಳ್ಬೇಕು. 2ನೇ ಹಂತದಲ್ಲಿ ನಾನೇನ್ ನೆನಪು ಮಾಡ್ಕೊಳ್ತಾ ಇದ್ದೇನೆ ಅದರದ್ದು ವಿಶ್ವಲೈಸ್ ಮಾಡ್ಬೇಕು, ಅಂದ್ರೆ ದೃಶ್ಯವನ್ನ ನಾನು ಬುದ್ಧಿಯ ನೇತ್ರದಿಂದ ನೋಡ್ಬೇಕು. ಉದಾಹರಣೆಗೆ, ನನ್ನ ಕೈಯಲ್ಲಿ ಒಂದು ಆಪಲ್ ಇದೆ, ಸೇಬು ಹಣ್ಣಿದೆ. ಸೊ ನಾನು ಇಲ್ಲಿ ನಿಜವಾಗಿ ಹೇಳ್ಬೇಕು ಅಂದ್ರೆ ಇಲ್ಲ, ಆದ್ರೆ ನಾವೆಲ್ಲರೂ ಕೂಡ ಬುದ್ಧಿಯ ನೇತ್ರದಿಂದ ನನ್ನ ಕೈಯಲ್ಲಿ ಒಂದು ಆಪಲ್ ಅನ್ನ ವಿಶ್ವಲೈಸ್ ಮಾಡ್ಕೊಳ್ಬಹುದು. ಕೆಲವೊಬ್ರಿಗೆ ಗ್ರೀನ್ ಆಪಲ್ ಅಂದ್ರೆ ಇಷ್ಟ ಆಗುತ್ತೆ, ಸೊ ಅವ್ರು ಏನ್ ಮಾಡ್ತಾರೆ, ನನ್ನ ಕೈಯಲ್ಲಿ ಗ್ರೀನ್ ಆಪಲ್ ಅನ್ನ ಅವರ ಬುದ್ಧಿಯ ನೇತ್ರದಿಂದ ನೋಡ್ತಾರೆ. ಕೆಲವರಿಗೆ ಚಿಕ್ಕದಾಗಿರೋ ಆಪಲ್ ಅಂದ್ರೆ ಇಷ್ಟ ಆಗುತ್ತೆ, ಅವ್ರು ಏನ್ ಮಾಡ್ತಾರೆ, ನನ್ನ ಕೈಯಲ್ಲಿ ಚಿಕ್ಕದಾಗಿರುವಂತ ಆಪಲ್ ಇದೆ ಅಂತ ಹೇಳ್ಬಿಟ್ಟು ವಿಶ್ವಲೈಸ್ ಮಾಡ್ತಾರೆ. ಹಾಗೇನೆ ವಿಶ್ವಲೈಸ್ ಮಾಡ್ಲಿಕ್ಕೆ ಆಧಾರ ಏನು? ಜ್ಞಾನ, ತಿಳುವಳಿಕೆ ಅಲ್ವಾ. ನಾವೆಲ್ಲರೂ ಕೂಡ ನಮ್ಮೆಲ್ಲರಲ್ಲಿ ಕೂಡ ಒಂದು ಆಪಲ್ ಬಗ್ಗೆ, ಸೇಬು ಹಣ್ಣಿನ ಬಗ್ಗೆ ಜ್ಞಾನ ಇದೆ. ಆ ಜ್ಞಾನದ ಆಧಾರದಿಂದ ಬುದ್ಧಿಯ ನೇತ್ರದಿಂದ ನಾವು ಅದನ್ನ ನೋಡ್ತೇವೆ, ವಿಶ್ವಲೈಸ್ ಮಾಡ್ತೇವೆ. ಹಾಗೇನೆ ಸೊ ಇವಾಗ ನಮ್ಮ ಹತ್ರ ಆತ್ಮದ ಜ್ಞಾನ ಇದೆ. ಆತ್ಮ ಈ ಭ್ರುಕುಟಿಯ ಮಧ್ಯಭಾಗದಲ್ಲಿ ಇದೆ, ಮತ್ತೆ ಪ್ರಕಾಶಮಯವಾಗಿ ಹೊಳಿತಾ ಇದೆ, ಶಾಂತ ಸ್ವರೂಪವಾಗಿದೆ. ಇದನ್ನ ನಾವು ಬುದ್ಧಿಯ ನೇತ್ರದಿಂದ ವಿಶ್ವಲೈಸ್ ಮಾಡಬೇಕು. 3ನೇ ಹಂತದಲ್ಲಿ ಇದರ ಅನುಭವ ಮಾಡುವಂತಹ ಪ್ರಯತ್ನ ಮಾಡಬೇಕು. ಶಾಂತ ಸ್ವರೂಪ ಆಗಿರುವಂತಹ ಆತ್ಮ ನಾನಿಲ್ಲಿ ವಿರಾಜಮಾನ ಆಗಿದ್ದೇನೆ, ನನ್ನಿಂದ ಶಾಂತಿಯ ಪ್ರಕಂಪನಗಳು ಈ ಶರೀರದ ತುಂಬೆಲ್ಲ ಹರಡುತ್ತಾ ಇದೆ. ಇದನ್ನ ನಾವು ಅನುಭವ ಮಾಡಬೇಕು. 4ನೇ ಹಂತ, ಈ 3 ಹಂತದಲ್ಲಿ ನನಗೆ ಯಾವುದು ಸ್ಪಷ್ಟವಾಗ್ತಿಲ್ಲ ಅಂದ್ರೆ, ನಾನು ಬುದ್ಧಿಯ ನೇತ್ರದಿಂದ ವಿಶ್ವಲೈಸೇಷನ್ ನನಗೆ ಆಗ್ತಾ ಇಲ್ಲ ಅಥವಾ ಅನುಭವ ನನಗೆ ಆಗ್ತಾ ಇಲ್ಲ ಅಂತಂದ್ರೆ, ಅದು ಸೇಮ್ ಇರುವಂತಹ ಸ್ಟೆಪ್ಸ್ ಅನ್ನ ನಾವು ರಿಪೀಟ್ ಮಾಡಬೇಕು. ಇವಾಗ ಒಂದು ಸ್ವಮಾನವನ್ನ ತೆಗೆದುಕೊಂಡು ನಾವು ಅಭ್ಯಾಸ ಮಾಡೋಣಂತೆ. ನಾನು ಮೊದಲೇ ಹೇಳ್ದಂಗೆ ಆತ್ಮ ಸತೋಗುಣಗಳಿಂದ ಕೂಡಿದೆ. ಯಾವ್ದಾದ್ರೂ ಒಂದು ಗುಣವನ್ನ ತಗೊಂಡ್ಬಿಟ್ಟು ನಾವು ಅದರ ಅಭ್ಯಾಸವನ್ನ ಮಾಡೋಣಂತೆ. ನೀವೆಲ್ಲಿದ್ದೀರಾ ಅಥವಾ ಯಾವ ಪೊಸಿಷನ್ ಅಲ್ಲಿ ಕುತ್ಕೊಂಡು ನೀವು ಆರಾಮಾಗಿ ನಿಮ್ಗೆ ಕಂಫರ್ಟ್ ಅನ್ಸುವ ಪೊಸಿಷನ್ ಅಲ್ಲಿ ನೀವು ಕುತ್ಕೊಂಡು ಈ ಮೆಡಿಟೇಷನ್ ಅನ್ನ ಪ್ರಾಕ್ಟೀಸ್ ಮಾಡಬಹುದು. ಕೆಲವೊಬ್ರು ಕೈಯನ್ನ ಹೀಗೆ ಇಟ್ಕೊಳ್ಳಿಕ್ಕೆ ಅಂದ್ರೆ ಈ ತರ ಇಟ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ, ಕೆಲವೊಬ್ರು ಈ ತರ ಇಟ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ. ಅಥವಾ ಏನು ಬೇಡ, ನಾನು ಕಂಫರ್ಟೇಬಲ್ ಆಗಿ ಕುತ್ಕೊಂಡು ಮಾಡ್ತೀನಿ ಅಂದ್ರು ಹಾಗೆ ಮಾಡ್ಬೋದು. ಪ್ರಾರಂಭದಲ್ಲಿ ನಾವು ಯಾರು ಮೆಡಿಟೇಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವ್ರಿಗೆ ಕಣ್ಗಳನ್ನ ಮುಚ್ಚಿಕೊಂಡು ಮಾಡಿ ಅಂತ ಹೇಳ್ತೇವೆ. ಯಾಕೆಂದ್ರೆ ಹೊರಗಡೆ ಇರುವಂತಹ ಶಬ್ದಗಳು ಅವ್ರಿಗೆ ಡಿಸ್ಟ್ರಾಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ರಾಜಯೋಗ ಅಭ್ಯಾಸವನ್ನ ನಾವು ಆಕ್ಚುಲಿ ಇಟ್ಸ್ ಓಪನ್ ಐ ಮೆಡಿಟೇಷನ್, ಅಂದ್ರೆ ಕಣ್ಣುಗಳನ್ನ ತೆರೆದ್ಬಿಟ್ಟು ನಾವು ಇದನ್ನ ಅಭ್ಯಾಸ ಮಾಡ್ತೇವೆ. ಸೊ ನಾವು ಸ್ಟಾರ್ಟಿಂಗ್ ಮಾಡ್ತಾ ಇರೋದ್ರಿಂದ ನೀವುಗಳು ಕೂಡ 1 ನಿಮಿಷ ಕಣ್ಣುಗಳನ್ನ ಮುಚ್ಚಿಕೊಂಡು ಈ ಅಭ್ಯಾಸವನ್ನ ಪ್ರಾರಂಭ ಮಾಡೋಣಂತೆ.
ಕಂಫರ್ಟೇಬಲ್ ಆಗಿ ಕುತ್ಕೊಳ್ಳಿ. ಬೆನ್ನು ನೇರವಾಗಿರಲಿ, ಶರೀರ ಸಡಿಲವಾಗಿರಲಿ, ಶರೀರದಲ್ಲಿ ಯಾವುದೇ ಎಳೆತ ಇಲ್ಲದೆ ಇರಲಿ. ಕೈಗಳನ್ನ, ಕಾಲ್ಗಳನ್ನ, ಕತ್ತು ಭಾಗನ್ನ ಬಹಳ ಹಗುರವಾಗಿ ಸಡಿಲವಾಗಿ ಬಿಡಿ. ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ಳಿ. ನಿಧಾನವಾಗಿ ಶ್ವಾಸವನ್ನ ಹೊರಗಡೆ ಬಿಡಿ. ಮತ್ತೊಮ್ಮೆ ದೀರ್ಘವಾಗಿ ಶ್ವಾಸವನ್ನ ತೆಗೆದುಕೊಳ್ಳಿ. ನಿಧಾನವಾಗಿ ಹೊರಗಡೆ ಬಿಡಿ. ನಾನು ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ. ಈ ಭ್ರುಕುಟಿಯ ಮಧ್ಯಭಾಗದಲ್ಲಿ ವಿರಾಜಮಾನನಾಗಿದ್ದೇನೆ. ಶಾಂತಿಯ ಪ್ರಕಂಪನಗಳು ನನ್ನ ಆತ್ಮನಿಂದ ಈ ಮೆದುಳಿನಲ್ಲಿ ಹರಡ್ತಾ ಇವೆ. ನನ್ನ ಮೆದುಳಿನಿಂದ ಈ ಶಾಂತಿಯ ಪ್ರಕಂಪನಗಳು ಶರೀರದ ತುಂಬೆಲ್ಲ ಹರಡ್ತಾ ಇವೆ. ಬುದ್ಧಿಯ ನೇತ್ರದಿಂದ ಇದನ್ನ ವಿಶ್ವಲೈಸ್ ಮಾಡಿ, ನಾನು ಆತ್ಮ ಹೊಳೆಯುತ್ತಿರುವಂತಹ ನಕ್ಷತ್ರದ ರೂಪದಲ್ಲಿ ಈ ಭ್ರುಕುಟಿಯ ಮಧ್ಯಭಾಗದಲ್ಲಿ ವಿರಾಜಮಾನನಾಗಿದ್ದೇನೆ. ನನ್ನಿಂದ ಶಾಂತಿಯ ಪ್ರಕಂಪನಗಳು ಹೇಗೆ ವಿದ್ಯುತ್ ಶಕ್ತಿಯ ಕಿರಣಗಳು ಹರಡುತ್ತವೆ, ಹಾಗೆ ನನ್ನ ಆತ್ಮನಿಂದ ಶಾಂತಿಯ ಪ್ರಕಂಪನಗಳು ಮೆದುಳಿನಲ್ಲಿ 4 ಕಡೆ ಹರಡುತ್ತಾ ಇದೆ. ಮೆದುಳಿನಿಂದ ಶರೀರದ ಎಲ್ಲಾ ಭಾಗಗಳಿಗೂ ಈ ಶಾಂತಿಯ ಪ್ರಕಂಪನಗಳು ಹರಡುತ್ತಾ ಇದೆ. ನಾನು ಪವಿತ್ರ ಸ್ವರೂಪ ಆತ್ಮನಾಗಿದ್ದೇನೆ. ಈ ಪವಿತ್ರತೆಯ ಗುಣದಲ್ಲಿ ರೋಗ ನಿರೋಧಕ ಶಕ್ತಿ ಇದೆ. ಪವಿತ್ರತೆಯ ಪ್ರಕಂಪನಗಳು ನನ್ನ ಆತ್ಮನಿಂದ ಮೆದುಳಿನಲ್ಲಿ ಹರಡುತ್ತಾ ಇವೆ. ಮೆದುಳಿನಿಂದ ಈ ಪವಿತ್ರತೆಯ ಪ್ರಕಂಪನಗಳು ಶರೀರದ ಎಲ್ಲಾ ಜೀವಕೋಶಗಳನ್ನ ತಲುಪ್ತಾ ಇವೆ. ಶರೀರದ ಅಂಗ ಪ್ರತ್ಯಂಗದಲ್ಲಿ ಈ ಪವಿತ್ರತೆಯ ಕಿರಣಗಳು ಹರಡುತ್ತಾ ಇವೆ. ಶರೀರದ ಪ್ರತಿಯೊಂದು ಕಣ ಸ್ವಸ್ಥವಾಗ್ತಾ ಇದೆ, ನಿರೋಗಿ ಆಗ್ತಾ ಇದೆ. ಸಂಪೂರ್ಣ ಶರೀರ ಆರೋಗ್ಯಕರವಾಗ್ತಾ ಇದೆ. ಬುದ್ಧಿಯ ನೇತ್ರದಿಂದ ಈ ದೃಶ್ಯವನ್ನ ನೋಡುವಂತಹ ಪ್ರಯತ್ನ ಮಾಡಿ. ನಾನು ಆತ್ಮ ಪವಿತ್ರ ಸ್ವರೂಪನಾಗಿದ್ದೇನೆ. ಭ್ರುಕುಟಿಯ ಮಧ್ಯಭಾಗದಲ್ಲಿ ಹೊಳೆಯುತ್ತಿರುವಂತಹ ನಕ್ಷತ್ರದ ರೂಪದಲ್ಲಿ ವಿರಾಜಮಾನನಾಗಿದ್ದೇನೆ. ನನ್ನಿಂದ ಪವಿತ್ರತೆಯ ಪ್ರಕಂಪನಗಳು ಶರೀರದ ತುಂಬೆಲ್ಲ ಹರಡುತ್ತಾ ಇವೆ. ಈ ಶರೀರ ಸ್ವಸ್ಥವಾಗ್ತಾ ಇದೆ, ಆರೋಗ್ಯಕರವಾಗ್ತಾ ಇದೆ. ನಾನು ಆತ್ಮ ಸುಖ ಸ್ವರೂಪನಾಗಿದ್ದೇನೆ, ಆನಂದ ಸ್ವರೂಪನಾಗಿದ್ದೇನೆ. ಖುಷಿಯ ಕಿರಣಗಳು ಅಥವಾ ಆನಂದದ ಪ್ರಕಂಪನಗಳು ನಾನಾತ್ಮನಿಂದ ಈ ಮೆದುಳಿನಲ್ಲಿ ಹರಡ್ತಾ ಇವೆ. ಮೆದುಳಿನಿಂದ ಶರೀರದ ತುಂಬೆಲ್ಲ ಹರಡ್ತಾ ಇವೆ. ಈ ಶರೀರದ ರೋಗ ನಿರೋಧಕ ಶಕ್ತಿ ವೃದ್ಧಿ ಆಗ್ತಾ ಇದೆ. ನಾನಾತ್ಮ ಶಕ್ತಿ ಸ್ವರೂಪನಾಗಿದ್ದೇನೆ. ಶಕ್ತಿಯ ಪ್ರಕಂಪನಗಳು ನನ್ನಿಂದ ಈ ಮೆದುಳಿನಲ್ಲಿ 4 ಕಡೆ ಹರಡ್ತಾ ಇವೆ. ಈ ಮೆದುಳಿನಿಂದ ಶಕ್ತಿಯ ಪ್ರಕಂಪನಗಳು ಶರೀರದ ತುಂಬೆಲ್ಲ ಹರಡ್ತಾ ಇವೆ. ಈ ಶರೀರ ಶಕ್ತಿಶಾಲಿ ಆಗ್ತಾ ಇದೆ. ನಾನಾತ್ಮ ಪವಿತ್ರ ಸ್ವರೂಪನಾಗಿದ್ದೇನೆ, ಪ್ರೇಮ ಸ್ವರೂಪನಾಗಿದ್ದೇನೆ. ಈ ಭ್ರುಕುಟಿಯ ಮಧ್ಯಭಾಗದಲ್ಲಿ ವಿರಾಜಮಾನನಾಗಿದ್ದೇನೆ. ಬುದ್ಧಿಯ ನೇತ್ರದಿಂದ ಸ್ವಯಂನ ಸ್ವರೂಪವನ್ನ ನೋಡುವಂತಹ ಪ್ರಯತ್ನ ಮಾಡಿ. ಈ ಶರೀರದಲ್ಲಿ ನಾನು ಆತ್ಮನನ್ನ ಅನುಭವ ಮಾಡುವಂತಹ ಪ್ರಯತ್ನ ಮಾಡಿ. ನಾನು ಆತ್ಮ ಈ ಶರೀರದಲ್ಲಿ ಭ್ರುಕುಟಿಯ ಮಧ್ಯಭಾಗದಲ್ಲಿ ವಿರಾಜಮಾನನಾಗಿದ್ದೇನೆ. ನಿರಂತರವಾಗಿ ಪ್ರಾಣ ಶಕ್ತಿಯನ್ನ ಈ ಶರೀರದಲ್ಲಿ ಪ್ರವಾಹಿಸ್ತಾ ಇದೆ. ಈ ರೀತಿಯಾಗಿ ನಾವು ರಾಜಯೋಗದ ಅಭ್ಯಾಸವನ್ನ ಪ್ರಾರಂಭ ಮಾಡಬಹುದು. ಇದು ಬಹಳ ಬೇಸಿಕ್ ಆಗಿರುವಂತಹ ರಾಜಯೋಗ ಆಗಿದೆ. ಈ ರೀತಿ ನಾವು ಅನೇಕ ಸಂಕಲ್ಪಗಳನ್ನ ತೆಗೆದುಕೊಳ್ಬಹುದು. ಉದಾಹರಣೆಗೆ, ಕೆಲವೊಬ್ರು ತಮ್ಮ ಆರೋಗ್ಯ ಸುಧಾರಣೆ ಮಾಡ್ಕೋಬೇಕು, ಹುಷಾರಿಲ್ಲ, ಡಾಕ್ಟರ್ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಮೆಡಿಟೇಷನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕಲಿಬೇಕು ಅಂತ ಬರ್ತಾರೆ. ಸೊ ಅವರು ಯಾವ ರೀತಿ ಸಂಕಲ್ಪಗಳನ್ನ ಅವ್ರಿಗೆ ಕೊಟ್ಕೊಳ್ಬೇಕು, ಹೇಗೆ ಅವ್ರಿಗಿರುವಂತಹ ಆರೋಗ್ಯದ ಸಮಸ್ಯೆನ ಅವರ ಗುಣಪಡಿಸ್ಕೊಳ್ಬೇಕು ಮೆಡಿಟೇಷನ್ ಮಾಡೋದ್ರಿಂದ. ಅಥವಾ ಕೆಲವೊಬ್ರು ಅವ್ರ ಮನಸ್ಸಿಗೆ ಟೆನ್ಷನ್ ಆಗ್ತಿದೆ, ಸ್ಟ್ರೆಸ್ ಆಗ್ತಿದೆ, ನಾನು ಮೆಡಿಟೇಷನ್ ಅನ್ನ ಅಭ್ಯಾಸ ಮಾಡ್ಬೇಕು ಅನ್ಕೊಳ್ತಾರೆ. ಆ ಸಮಯದಲ್ಲಿ ನಾವು ಯಾವ ರೀತಿಯ ಸಂಕಲ್ಪಗಳನ್ನ ಅಥವಾ ಕಾಮೆಂಟ್ರಿಯನ್ನ ನಾವು ಹೇಳ್ಕೊಳ್ಬೇಕು ಅಥವಾ ಅಭ್ಯಾಸ ಮಾಡ್ಬೇಕು, ಈ ರೀತಿ ಹಲವಾರು ವಿಧಗಳಲ್ಲಿ ಈ ಮೆಡಿಟೇಷನ್ ಅನ್ನ ನಾವು ಪ್ರಾಕ್ಟೀಸ್ ಮಾಡಬಹುದು. ಸೊ ನಮ್ಮ ಮುಂದಿನ ಸಂಚಿಕೆಯಲ್ಲಿ 4ನೇ ಸಂಚಿಕೆಯಲ್ಲಿ ನಾವು ಹೇಗೆ ನಾವು ಆತ್ಮನನ್ನ ಸಶಕ್ತವಾಗಿ ಮಾಡ್ಕೊಳ್ಬಹುದು,
ಪರಮಾತ್ಮನಿಂದ ಹೇಗೆ ನಾವು ಆ ಶಕ್ತಿಯ ಕಿರಣಗಳನ್ನ ನಮ್ಮಲ್ಲಿ ತೋರಿಸ್ಕೋಬಹುದು, ತುಂಬಿಸ್ಕೊಳ್ಬಹುದು ಅಂತ ಹೇಳ್ಬಿಟ್ಟು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಓಂ ಶಾಂತಿ.